ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೇನೆ. ಹಾಗೆ ನಾನು ಸಹ ಚೆನ್ನಾಗಿದ್ದೇನೆ. ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, RTS ಸ್ಪೆಷಲ್ ಅಣಬೆ ಸಿಕ್ಕಿದೆ. ನಾವು ಇದಕ್ಕೆ ಸೀತೋಳಿ ಅಂತ ಹೇಳ್ತೇವೆ. ಮತ್ತು ಕನ್ನಡದಲ್ಲಿ ಎಂತ ನಾಯಿಕೊಡೆ ಎಂತನೂ ಹೇಳ್ತಾರೆ, ಸರಿಯಾಗಿ ನನಗೆ ಹೆಸರು ಗೊತ್ತಿಲ್ಲ. ಈಗ ಅಕ್ಕ ಕ್ಲೀನ್ ಮಾಡ್ತಾ ಇದ್ದಾಳೆ ನೋಡಿ. ಮೊನ್ನೆ 2 ಗುಡುಗು ಬಂತು. ಗುಡುಗು ಬರೋದ ನೋಡಿ, ಚಿಕ್ಕ ಚಿಕ್ಕದು ಸ್ವಲ್ಪ ಮೊಗ್ಗು ಸಹ ಸಿಕ್ತು. ಇವತ್ತು ಸಿಕ್ಕಿದ್ದು ನೋಡುವಾಗ ನೆನ್ನೆ ಸಿಕ್ಕಿದ್ದು, ಇವತ್ತು ಸಹ ಸ್ವಲ್ಪ ಸಿಕ್ಕಿದೆ ನೋಡಿ. ಇದು ನಾಯಿಕೊಡೆ, ಇದು ಸ್ವಲ್ಪ ದೊಡ್ಡದು. ಇದ್ರದ್ದು ನಾವು ಮೇಲೆ ಸಿಪ್ಪೆ ಎಲ್ಲ ತೆಗಿಬೇಕಾಗ್ತದೆ. ಮತ್ತು ನಮ್ಮದು ಆ ಸೀತೋಳಿ ಅಂತ ಇನ್ನೊಂದು ಚಿಕ್ಕದು ಹೇಳ್ದೆ ಅಲ್ಲ, ಅದರದ್ದೇನು ಸಿಪ್ಪೆ ತೆಗಿಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ಈಗ ಅಕ್ಕ ಕ್ಲೀನ್ ಮಾಡ್ತಾ ಇದ್ದಾರಲ್ಲ, ಅದರ ದಂಟೆಲ್ಲ ಚೆನ್ನಾಗಿ ಅದಕ್ಕೆ ಮಣ್ಣಿದೆ, ಅದನ್ನೆಲ್ಲ ತೆಗೆದು ಮತ್ತೆ ಕಟ್ ಮಾಡ್ಕೊಳ್ತಾ ಇದ್ದೇವೆ ನೋಡಿ. ಇಷ್ಟ ಆಯ್ತು. ಈಗ ಇದು ಬರೀ ಅದರ ಕೊಡೆಯ ತಲೆ, ಮೇಲಿನ ಭಾಗ, ಇದು ದಂಟು ಭಾಗ ನೋಡಿ. ಅಕ್ಕ ಫುಲ್ ಕ್ಲೀನ್ ಮಾಡಿ. ಹೇಗೂ ಮಳೆ ಸಹ ಸ್ವಲ್ಪ ಜೋರಾಗಿ ಬರ್ತಾ ಇತ್ತು, ಹಾಗೆ ಮಳೆಯಲ್ಲೇ ಚೆನ್ನಾಗಿ ವಾಶ್ ಮಾಡ್ತಾ ಇದೆ. ಒಂದು 4ರಿಂದ 5 ಸಲ ವಾಶ್ ಮಾಡ್ಕೊಳ್ಬೇಕು, ಇಲ್ಲದ್ರೆ ಅದರಲ್ಲಿ ಮಣ್ಣು ಇರ್ತದೆ ತುಂಬ. ನೋಡಿ ನೀರು ಹೇಗಾಗಿದೆ ಅಂತ. ಆಗಿದೆ ಈಗ 2-3 ಸಲ ವಾಶ್ ಆಗಿದೆ ಇದು ಚೆನ್ನಾಗಿ. ಅವಳಿಗೆ ಸಮಾಧಾನ ಇಲ್ಲ, ಇನ್ನೊಂದು 2 ಸಲ ವಾಶ್ ಮಾಡ್ತಾ ಇದ್ದಾಳೆ. ನಾವು ಪಲ್ಯ 1-2 ಸಿಕ್ಕಿದ್ರೆ ಪಲ್ಯ ಮಾಡ್ತಾಯಿದ್ರು. ಇವತ್ತು ಸಾಂಬಾರೇ ಮಾಡುವ ಅಂತ ಈಗ ಅದನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು, ಮೆಣಸುಡಿ ಮತ್ತು ಅರಿಶಿಣ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ಮತ್ತು ಬೇಕಾದರೆ ಹಾಕ್ಕೊಳ್ಬೋದಲ್ವ. ಇದೀಗ ಬೇಗ ಬೇಯ್ತಾ ಇರಲಿ. ಅಷ್ಟರಲ್ಲಿ ನಾನು ಇದಕ್ಕೆ ಹಾಕಲಿಕ್ಕೆ ಏನೆಲ್ಲ ಸಾಂಬಾರು ಪದಾರ್ಥ ಬೇಕೋ ಅದನ್ನೆಲ್ಲ ಮಿಕ್ಸಿ ಮಾಡಿಕೊಳ್ಳುವ ಬೇಗ ಬೇಗ. ನೋಡಿ, ಇದು ಸಹ ಈಗ ಬೆಂದು ರೆಡಿ ಆಗಿದೆ. ಇವಾಗ ನಾವು ಸಾಂಬಾರು ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಹುಣಸೆ ಹುಳಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ತೆಂಗಿನ ತುರಿ ಇಷ್ಟನ್ನು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳುವ. ಇದಾದಮೇಲೆ ಲಾಸ್ಟಿಗೆ ನಾವು ಕಬ್ಬಿಣನ ಏನಾದರೂ ಬೆಂಕಿಲಿ ಬಿಸಿ ಮಾಡಿ ಹಾಕಬೇಕು. ನಾವು ಹಾಕಿರೋದು ಆಗಲಿಲ್ಲ, ನನಗೆ ಯೋಚನೆ ಸಹ ಆಗಲಿಲ್ಲ. ನೀವೇನಾದರೂ ಈಗ ಅಣಬೆ ಅದೆಲ್ಲ ಸಿಕ್ಕೇನೋ ವಿಷ ಪದಾರ್ಥ ಅದರಲ್ಲಿ ಏನಾದರೂ ಇದ್ದರೆ ಅದು ಹೋಗ್ತದೆ ಅಂತ ಕಬ್ಬಿಣ ಹಾಕಿದರೆ ಅಂತ ಹೇಳ್ತಾರೆ ಅಷ್ಟೇ. ಹಾಗಾಗಿ ಒಂದು ಕಬ್ಬಿಣವನ್ನು ಕಬ್ಬಿಣ ಕೆಲವೊಬ್ಬರು ಚಾಕು ಹಾಕ್ತಾರಲ್ಲ, ಅದರ ಕತ್ತಿ ಏನಾದರೂ ಬಿಸಿ ಮಾಡಿ ಹಾಕ್ತಾರೆ ನೋಡಿ. ನಮ್ಮ ಅಣಬೆ RTS ಸ್ಪೆಷಲ್ ಅಣಬೆ ಸಾರು ರೆಡಿಯಾಗಿದೆ. ಚೆನ್ನಾಗಿ ಕುದಿ ಬರುವಾಗ ರೆಡಿ ಆಗ್ತದೆ.